A ball is gently dropped from a height of 20 meters. If its velocity increases uniformly at a rate of 10 meter per second, with what velocity will it strike the ground? After what time will it strike the ground? ಮೊದಲನೇದಾಗಿ ಚಿತ್ರ ಬಿಡಿಸ್ಕೊಬೇಕಾಗುತ್ತೆ. ಇದು ಭೂಮಿ 20 ಮೀಟರ್ ಮೇಲಿಂದ ನಾವೇನೋ ಎಸೆದೆಲ್ಲ ಬಿಡೋದು ಅಷ್ಟೇ. ಅ ಬಾಲ್ ಇಸ್ ಜೆಂಟ್ಲಿ ಡ್ರಾಪ್ಡ್ ಅಂತ ಹೇಳಿದ್ರೇನೋ ಇಟ್ ಈಸ್ ಅಟ್ ರೆಸ್ಟ್. ಸರಿನಾ? 20 ಮೀಟ್ರ್ ಮೇಲಿಂದ ಎಸಿತಾ ಇಲ್ಲ, ನಾವು ಸುಮ್ಮನೆ ಬಿಡ್ತಾ ಇದ್ದೀವಿ, ಬೀಳ್ತಾ ಇದೆ. ಎಸೆಯೋದು ಬೇರೆ ಅಲ್ವಾ? ಎಸೆಯೋದು ಅಂತ ಹೇಳಿದ್ರೆ ಅದು ಒಂದು ವೆಲಾಸಿಟಿ ಇರುತ್ತೆ. ನೀವು ಎಸ್ದಾಗ ಮೇಲಿಂದ ಏನೇನೋ ಅದಕ್ಕೊಂದು ವೆಲಾಸಿಟಿ ಸಿಗುತ್ತೆ. ಇದು ರೆಸ್ಟಿಂದ ಬೀಳ್ತಾ ಇದೆ ಅಂತ ಹೇಳಿದ್ರೆ ಇನಿಷಿಯಲ್ ವೆಲಾಸಿಟಿ ಎಷ್ಟಾಗುತ್ತಿದ್ದು? ಹೌದು, 0 ಮೀಟರ್ ಪರ್ ಸೆಕೆಂಡ್. ಈ ಡಿಸ್ಟೆನ್ಸ್ ಬಂದು 20 meters. If its velocity increases uniformly at a rate of 10 meter per second square. ನಾವು ಈ ಥರ ಏನು ಬಿಟ್ಟಾಗ ಇದ್ರ ಮೇಲೆ ಏನು ಆಕ್ಟ್ ಆಗುತ್ತೆ? ಇದ್ರ ಮೇಲೆ ಅರ್ಥಿನ ಭೂಮಿ ಗ್ರಾವಿಟಿ ಅದ್ರ ಮೇಲೆ ಆಕ್ಟ್ ಆಗುತ್ತೆ ಅಲ್ವಾ? ಇಟ್ ಇಸ್ ಪುಲ್ಡ್ ಬೈ ಗ್ರಾವಿಟೇಷನಲ್ ಫೋರ್ಸ್ ಅಂತ ಹೇಳ್ಬೋದು. ಎಫ್ ಗ್ರಾವಿಟಿ ಅಂತ ಹೇಳಿದ್ರೆ ನಿಮ್ಮ ಆಕ್ಸಲರೇಷನ್ ಡೈರೆಕ್ಷನ್ನು ಕೆಳಗಿದೆ. ಸೊ ಎ ಇಸ್ ಈಕ್ವಲ್ ಟು 10 ಅಂತ ಹೇಳಿದ್ದಾರೆ, 10 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಆಯಿತಾ? ಮತ್ತಿದು ಇಲ್ಲಿ ಬೀಳುತ್ತೆ. ಇದು ಫೈನಲ್ ವೆಲಾಸಿಟಿ ಏನು ಅಂತ ಹೇಳಿ ಕೇಳ್ತಾರೆ. ನಿಮ್ಮ ಹತ್ರ ಡಿಸ್ಟೆನ್ಸ್ ಇದೆ, ಆಕ್ಸಲರೇಷನ್ ಇದೆ, ಇನಿಷಿಯಲ್ ವೆಲಾಸಿಟಿ ಇದೆ, ಫೈನಲ್ ವೆಲಾಸಿಟಿ ಏನು ಅಂತ ಹೇಳಿ ಕೇಳ್ತಾರೆ. ಹೇಗೆ ಮಾಡೋದಿದ್ದೀನ? ಮೊದಲಾಗಿ ಗಿವನ್ ಬರ್ಕೊಳ್ಳೋಣ. ಯು ಎಸ್ 0 meter per second, A is 10 meter per second square, S is 20 meters, V is what? Related formula, V square is equal to U square plus 2AS. ಸರಿ ಇದೆಯಲ್ಲ? ಹೌದು. ವಿ ಮಾತ್ರ ಕಂಡುಹಿಡಿಯೋದಕ್ಕಿರೋದಿಲ್ಲ, ಇನ್ನು ಮಿಕ್ಕಿದೆಲ್ಲ ಗಿವನ್. ಯು ಸ್ಕ್ವೇರ್ ಇಸ್ 0 ಪ್ಲಸ್ 2 into 10 into 20. This is square root of 20 into 20, 20 square, which is 20 meter per second. ಇದೆ ನಿಮ್ಮ ಫೈನಲ್ ವೆಲಾಸಿಟಿ. ಆಫ್ಟರ್ ವಾಟ್ ಟೈಮ್ ವಿಲ್ ಇಟ್ ಸ್ಟ್ರೈಕ್ ದ ಗ್ರೌಂಡ್? ಮತ್ತು ಮುಂದೆ ಟೈಮು ಕೂಡ ಕಂಡುಹಿಡಬೇಕು. ಅದಕ್ಕೆ ನಾವು ವಿ ಇಸ್ ಈಕ್ವಲ್ ಟು ಯು ಪ್ಲಸ್ 80 ಉಪಯೋಗಿಸ್ಕೊಬೋದು. ಫೈನಲ್ ವೆಲಾಸಿಟಿ 20, ಇನಿಷಿಯಲ್ ವೆಲಾಸಿಟಿ 0, 10 into time is unknown. Divide by 10 both the sides. So t is equal to 2 seconds. ಇದೆ ನಿಮ್ಮ ಉತ್ತರ.